ಸರ್ ಅದು ಆಲ್ರೆಡಿ ಮಾಡ್ತಾ ಇದಾರೆ. ಅದಕ್ಕೆ ಏನ್ ಬೇಕಾದ್ರೂ ನಾವು ಕ್ರಮ ಮಾಡ್ತಾ ಇದೀವಿ. ಮೊನ್ನೆ ಲಾಸ್ಟ್ ಟೈಮು ಫಸ್ಟ್ ಡೇ ಕಂಪ್ಲೇಂಟ್ ಆದಾಗೆ ನಮ್ಮ ಗೌಡ್ರು ಬಂದು ಕಂಪ್ಲೇಂಟ್ ಮಾಡಿದಾಗೆ ಪಂಚಾಯತಿಂದ ಸೆಕ್ರೆಟರಿ ಮತ್ತೆ ಇವ್ರು ಬಂದು ಹೇಳಿದ್ರು ಡಂಪಿಂಗ್ ಎಲ್ಲ ಖಾಲಿ ಮಾಡಿಸ್ರಿ ಅಂದ್ರು. ಡಂಪಿಂಗ್ ಖಾಲಿ ಮಾಡಿಸಿದೀವಿ. ನೆಕ್ಸ್ಟ್ ಇನ್ನೊಂದು ಸಂಪ್ ಮಾಡಿಸ್ತಾ ಇದೀವಿ, ಪರ್ಮನೆಂಟ್ ಸಂಪ್ ಮಾಡಿಸ್ತಾ ಇದೀವಿ. ಅದಕ್ಕೆ ಅರ್ಜೆಂಟಾಗಿ ಮಾಡಿಸ್ತೀವಿ. ಪರ್ಮನೆಂಟ್ ಸಂಪ್ ಮಾಡಿಸಿ ಅಲ್ಲಿಂದ ಪಂಪ್ ಮಾಡಿ ನಮ್ಮ ತೋಟಕ್ಕೆ ನಾವು ಅಡುಗೆ ನಾವು ಹೊಡ್ಕೊಂತೀವಿ ಡೈರೆಕ್ಟಾಗಿ. ಅದ್ರದ್ದೇನು ಇಶ್ಯೂಸ್ ಇಲ್ಲ, ಅದು ಕ್ಲೋಸ್ ಆಗುತ್ತೆ. ಅದೇನು ಮಾಡ್ತಾರೆ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಈ ವಾಸನೆ ಸಮಸ್ಯೆಗೆ ಊರಲ್ಲೆಲ್ಲ ವಾಸ ಮಾಡೋದೇ ಕಷ್ಟ ಅನ್ನೋ ಒಂದಿದೆ. ಅದು ಗೊತ್ತಾಯ್ತು, ಗೊತ್ತಾದ ವಿಷಯ ನಮಗೂ ಗೊತ್ತಾಗುತ್ತೆ. ನಾವು ಮನೆ ಪಕ್ಕದಲ್ಲಿರೋದು ನಮಗೂ ಅರ್ಥ ಆಗುತ್ತೆ. ಅದೇನಿಲ್ಲ, ಸ್ಮೆಲ್ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಏನ್ ಬೇಕಾದ್ರೆ ರೆಡಿ ಮಾಡ್ತಾ ಇದೀವಿ. ಅದೇನಿದೆ ಕ್ಲಿಯರ್ ಮಾಡ್ತಾ ಇದೀವಿ. ಅದು ಆಕ್ಚುಲಿ ಮಧ್ಯಾಹ್ನ ಎಷ್ಟಿತ್ತು ಅದರಲ್ಲಿ ಆಲ್ರೆಡಿ ಒಂದು 60% ಕಂಟ್ರೋಲ್ ಆಗಿದೆ. ಇವಾಗ ಏನಂದ್ರೆ JCB ತಂದ್ಬಿಟ್ಟು ಅದೇನೆಲ್ಲ ಚೆಲ್ಬಿಟ್ಟು ಉಳುಮೆ ಮಾಡಿದೀವಿ. ಅಂದ್ರೆ 3 ತರ ಉಳುಮೆ ಮಾಡಿದೀವಿ. ಮಣ್ಣಲ್ಲಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್. ನಾಳೆ ಬೆಳಿಗ್ಗೆಗೆ ನಾವು ರೇಷ್ಮೆ ಹುಳಿ ಕೊಡ್ತೀವಲ್ಲ ಆ ತಾಮಂದು ಹೊಡೆದ್ಬಿಟ್ಟು ಬೆಳೆ ಫುಲ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಈ ಭೂಮಿ ಸರ್ ಭೂಮಿ ಏನು ಸರ್ ಇಲ್ಲಿ ಏನಂದ್ರೆ ಆಕ್ಚುಲಿ ಅದು ಮುಂಚೆ ಬಂದು ಗುಂತೋಪ್ ಅಂತ ಇತ್ತು. 32 ಕುಂಟೆ 33 ಕುಂಟೆ ಗುಂತೋಪ್ ಇದೆ. ಅದು ಜಾಗ ಇತ್ತು. ನಾವು ಅದ್ರಲ್ಲಿ ಏನು ಬೆಳೆ ಏನು ಮಾಡಿಲ್ಲ. ಸುಮ್ಮನೆ ಒಂದ್ಸರಿ ಜೋಳ ಕಡ್ಡಿ ಹಾಕಿದ್ವಿ, ಆಮೇಲೆ ಒಂದ್ಸರಿ 2 ಸರಿ ಕುಂಬಳಕಾಯಿ ಹಾಕಿದ್ವಿ. ಅದೇನಿಲ್ಲ, ಸುಮ್ಮನೆ ಮಾಡ್ಕೊಂಡಿದ್ವಿ. ಅದೇ ನಮ್ದಲ್ಲ, ಅದು ನಾವು ಓಪನ್ ಇಲ್ಲ, ನಮ್ದಲ್ಲ ಅದು ನಮ್ದಲ್ಲ, ಅದು ಗೌರ್ಮೆಂಟ್ ರುದ್ರಭೂಮಿಯಲ್ಲಿ ಇವರು ಘನ ಆಚೆ ಕಡೆಯಿಂದ ಬಂದಿರ್ತಕ್ಕಂತ ಮೆಟೀರಿಯಲ್ ತಂದು ಹೊಡ್ಕೊಂಬದ ಇವರು ಹೊಡಿಬೋದಾ? 32 ಅದು ಇದ ಶ್ರೇಯಸ್ ಅದು 32 ಕುಂಟೆ ಜಾಗ ಏನಿದೆ ರುದ್ರಭೂಮಿ ಅಂತ ಹೇಳ್ತಾ ಇದ್ರಲ್ಲ, 32 ಕುಂಟೆ ಗುಂತೋಪಲ್ಲಿ ಅದ್ರಲ್ಲಿ ಯಾರು ಹಾಕಿಲ್ಲ ಸರ್. ಅದು ಮಾರ್ಕಿಂಗ್ ಎಲ್ಲಿಂದ ಎಲ್ಲಿ ಬರುತ್ತೆ. ನಾವು ಲಾಸ್ಟ್ ಟೈಮ್ ಅಳತೆ ಮಾಡಿಸಿದ್ರು ಯಾರೋ ಪಕ್ಕದಲ್ಲಿ ಜಮೀನು ಅಳತೆ ಮಾಡಿದಾಗ ಅದಕ್ಕೆ ನಾವೇನು ಹಾಕಿಲ್ಲ. ರುದ್ರಭೂಮಿ ನಾವೇನು ತೊಂದರೆ ಮಾಡಿಲ್ಲ. ಅವ್ರ ಪೊಲೀಸರು ಇರ್ತಾರೆ, ಅದಕ್ಕೆ ನಾವೇನು ತೊಂದರೆ ಮಾಡಿಲ್ಲ. ಬಟ್ ಖಾಲಿ ಜಾಗದಲ್ಲಿ ನಾವು ಮಾಡಿದೀವಿ. ಅದನ್ನ ಕ್ಲಿಯರ್ ಮಾಡ್ತಾ ಇದೀವಿ, ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ.